ನಮಸ್ಕಾರ. ಹೊಸದಿಗಂತ ಡಿಜಿಟಲ್ ವಾಹಿನಿಯ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಆರ್ಥಿಕ ವಿಚಾರ ಯಾಕೆ ಏಕಾಏಕಿಯಾಗಿ ಒಂದು ನಷ್ಟಕ್ಕೆ ತಿರುಗುವಂತಹ ದುರ್ಭರತೆಯನ್ನು ಪ್ರತಿ ರಾಶಿಯವರು ಎದುರಿಸಿಬಿಡ್ತಾರೆ ಹೇಳುವಂಥ ವಿಚಾರದಲ್ಲಿ ಕಳೆದ ಎಪಿಸೋಡ್ನಲ್ಲಿ ಮೇಷರಾಶಿಯವರ ಬಗ್ಗೆ ನಾನು ಕೆಲವು ವಿಶ್ಲೇಷಣೆಗಳನ್ನು ಮಾಡಿದ್ದೆ. ಈಗ ವೃಷಭ ರಾಶಿಯವರಿಗೆ ಈ ಆರ್ಥಿಕವಾದಂಥ ನಷ್ಟ ಏಕಾಏಕಿ ಯಾವುದು ಕುಸಿಯಲಿಕ್ಕೆ ಸಾಧ್ಯವೇ ಇಲ್ಲವೋ ಅಂತಹ ವಿಚಾರಗಳು ಒಮ್ಮೆಗೆ ಕುಸಿಯುವಂತಹ ಒಂದು ದುರ್ಭರ ಸ್ಥಿತಿಯಾಗಿ ಯಾಕೆ ನಿಂತ್ಕೊಳ್ಳುತ್ತೆ ಅಂತ ಕೇಳಿದರೆ, ಈ ವೃಷಭ ರಾಶಿಯವರಿಗೆ ಆರ್ಥಿಕವಾದಂತಹ ಸ್ಥಾನ ಮಿಥುನ ರಾಶಿಯಾಗಿರುತ್ತೆ. ಈ ಮಿಥುನ ರಾಶಿಯ ಯಜಮಾನ ಬುಧನಾಗಿರ್ತಾನೆ. ಹಾಗೆಯೇ ಏಕಾದಶ ಸ್ಥಾನ ಗುರುವಿನ ಮನೆಯಾಗಿರುತ್ತೆ, ಅಂದರೆ ಮೀನರಾಶಿಯಾಗಿರುತ್ತೆ. ಈ ಗುರು ಮತ್ತು ಬುಧರು ಒಳ್ಳೆಯ ರೀತಿಯಲ್ಲಿ ತಮ್ಮ ಶಕ್ತಿಯನ್ನು ಜಾತಕದಲ್ಲಿ ಕಂಡುಕೊಂಡಾಗ ವೃಷಭ ರಾಶಿಯವರಿಗೆ ಎಲ್ಲ ರೀತಿಯ ಆರ್ಥಿಕ ಸಿದ್ಧಿಗಳು ಆಗೋದಕ್ಕೆ ಬೇಕಾದಂತಹ ಒಂದು ದಾರ್ಢ್ಯತೆ ಸಿಗುವಂತಹ ಒಂದು ಸಕಾರಾತ್ಮಕ ವಾತಾವರಣ ನಿರ್ಮಾಣವಾಗುತ್ತೆ. ಆದರೆ ನಿರ್ಮಾಣವಾದಂತಹ ಸಕಾರಾತ್ಮಕ ವಾತಾವರಣ ಒಮ್ಮೊಮ್ಮೆ ನಾವು ಏನು ಹೇಳುವಂಥದ್ದು ಅಂದರೆ, ಹಣಕಾಸಿನ ವಿಚಾರದಲ್ಲಿ ಏಕಾಏಕಿಯಾಗಿ ಹಣದ ಒಂದು ಸಮೃದ್ಧಿ ಬಾನೆತ್ತರಕ್ಕೆ ಅದು ಏರುವುದರ ಮೂಲಕ ನಮಗೆ ಸಂತೋಷವನ್ನು ತಂದರೂ ಕೂಡ, ಹಾಗೆ ಏರಿದಂಥ ಬಾನೆತ್ತರಕ್ಕೆ ಏರಿದಂಥ ನಮ್ಮ ಧನ ಆ ಒಂದು ಹಣಕಾಸಿನ ಸ್ಥಿತಿ ಅದು ಮತ್ತೆ ಸರ್ರನೆ ಪತನಕ್ಕೆ ಹೋಗುವಂತಹ ಒಂದು ಕೆಟ್ಟ ವಾತಾವರಣ ನಿರ್ಮಾಣವಾಗಬಾರ್ದು. ಆದರೆ ವೃಷಭ ರಾಶಿಯವರಿಗೆ ಎಲ್ಲಿ ಹೇಗೆ ನಿರ್ಮಾಣವಾಗಿಬಿಡತ್ತೆ ಅಂತಂದರೆ, ವೃಷಭ ರಾಶಿಯವರು ಯಾವಾಗಲೂ ಒಂದು ರೀತಿಯಲ್ಲಿ ಕೆಲವು ಈ ನಾವೇನು ಹೇಳ್ತೀವಿ ಹಣವನ್ನು ಹೂಡುವುದರ ಮೂಲಕ ಅಂತಂದರೆ, ಯಾವುದೋ ಒಂದು ಬಿಸ್ನೆಸ್ಸಿಗೆ ಹೂಡುವಂಥದ್ದು, ಅಥವಾ ಯಾವುದೋ ಒಂದು ಗುಡಿ ಕೈಗಾರಿಕೆಗಳ ಬಗ್ಗೆ ಹಾಕುವಂಥದ್ದು, ಅಥವಾ ಶೇರ್ಸ್ನಲ್ಲಿ ಹಾಕುವಂಥದ್ದು, ಅಥವಾ ಕೆಲವು ಸಲ ಅದು ಕಾಯ್ದೆಬದ್ಧವಾಗಿ ಅಲ್ಲದೆ ಹೋದರೂ ಬೆಟ್ಟಿಂಗಿಗೆ ಹಾಕುವಂಥದ್ದು, ಅಥವಾ ದೊಡ್ಡ ದೊಡ್ಡ ಒಂದು ನಮ್ಮದೇ ಆದಂತಹ ಒಂದು ಏನು ಪ್ರೊಡಕ್ಷನನ್ನು ಇಟ್ಟುಕೊಂಡು ಸಿನಿಮಾವನ್ನು ತಯಾರು ಮಾಡುವಂಥದ್ದು, ಇವೆಲ್ಲವೂ ಕೂಡ ಏನಾಗುತ್ತೆ, ಈ ವೃಷಭ ರಾಶಿಯವರಿಗೆ ಒಂದು ಯಾವಾಗಲೂ ಸಾಹಸವನ್ನು ಕೈಗೊಳ್ಳಬೇಕು ಅನ್ನುವಂತಹ ಒಂದು ಮನಸ್ಸು ಯಾವಾಗಲೂ ಇದ್ದಿರುತ್ತೆ. ಮತ್ತು ಆ ಒಂದು ದೊಡ್ಡ ರೀತಿಯ ಹಣದ ಆ ಪರ್ವತವನ್ನು ಬಾಚಿಕೊಳ್ಬೇಕು, ದಿಢೀರನೆ ಶ್ರೀಮಂತನಾಗಬೇಕು ಅನ್ನುವಂಥ ಯೋಚನೆಯಲ್ಲಿರ್ತಾರೆ. ಅಂದರೆ ಎಲ್ಲ ವೃಷಭ ರಾಶಿಯವರು ಹಾಗೆ ಇರ್ತಾರೆ ಅಂತಲ್ಲ, ಆದರೆ ವೃಷಭ ರಾಶಿಯ ಇವರ ಮನಸ್ಸಿನ ಆಂತರ್ಯದ ಕನಸು ಏನಿರುತ್ತೆ, ಬಹಳಷ್ಟು ಕಷ್ಟಪಟ್ಟು ಹಣವನ್ನು ಗಳಿಸಬೇಕು, ಅಥವಾ ಕಷ್ಟಪಡದೆಯೇ ಕೆಲವೊಂದು ಬಳಸುದಾರಿಯ ಮೂಲಕವಾಗಿ ಹೇಗೆ ಹೆಚ್ಚಿನ ಹಣವನ್ನು ನಾವು ಸಂಪಾದಿಸಬಹುದು ಅನ್ನುವಂಥದ್ದಕ್ಕೆ ಇವರು ಏನು ಮಾಡ್ತಾರೆ, ಹಣವನ್ನು ವ್ಯವಹಾರಕ್ಕೆ ಹಾಕಿ ಅದರ ಎಷ್ಟೋ ಪಟ್ಟು ಹಣವನ್ನು ವಾಪಸ್ ಪಡೆಯುವಂತಹ ಒಂದು ನಿರ್ಧಾರಕ್ಕೆ ಬರ್ತಾರೆ. ಇದು ಒಳ್ಳೆಯದೇ. ಆದರೆ ಇವರಿಗೆ ಕೈ ಕೊಡುವಂತಹ ಸಂದರ್ಭ ಎಲ್ಲಿರುತ್ತೆ ಅಂತಂದರೆ, ಈಗ ಯಾವುದೋ ಒಬ್ಬ ವೃಷಭ ರಾಶಿಯವನು ತಾನು ಹಣವನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಈಗ ಶೇರ್ಸಿಗೆ ಹಾಕಿದರೆ, ಅಥವಾ ಯಾವುದೋ ಒಂದು ನಾವೀಗ ರೇಸ್ ಏನಿದೆ, ಕುದುರೆ ರೇಸ್ ಏನಿದೆ, ಅದು ನಮಗೆ ಕಾಯ್ದೆಬದ್ಧವಾಗಿ ಅದು ಲೀಗಲ್, ಅದರಲ್ಲಿ ಹಾಕಿದರೆ, ಎಷ್ಟೋ ರಾಜ್ಯಗಳಲ್ಲಿ ಇವತ್ತು ಲಾಟ್ರಿ ಕೂಡ ಲೀಗಲ್ ಇದೆ. ನಮ್ಮ ರಾಜ್ಯದಲ್ಲಿ ಇರದೆ ಹೋದರೂ ಎಷ್ಟೋ ಕಡೆಗೆ ಅದು ಲೀಗಲ್ ಆಗಿದೆ. ಇಂಥದ್ದೆಲ್ಲ ಸಂದರ್ಭದಲ್ಲಿ ಆ ಒಂದು ತನ್ನ ಅದೃಷ್ಟವನ್ನು ಪರೀಕ್ಷಿಸೋದಕ್ಕೆ ಈ ವೃಷಭ ರಾಶಿಯವರು ಏನು ಮಾಡ್ತಾರೆ, ಹಣವನ್ನು ತೊಡಗಿಸಿದಾಗ ಬುಧನ ಸ್ಥಿತಿಗತಿಗಳು ಜಾತಕದಲ್ಲಿ ವೀಕ್ ಇದೆ ಅಂತಾದರೆ ಯಾವಾಗೋ ಒಮ್ಮೆ ಸರ್ರನೆ ಹಣ ಬರುವಂಥದ್ದಾಗಬಹುದು. ಆದರೆ ಆ ಹಣ ಸರ್ರನೆ ಜಾರಿ ಹೋಗುವಂತಹ, ಎಲ್ಲವೂ ನಿರರ್ಥಕವಾಗಿ ವೇಸ್ಟಾಗಿ ಹೋಗುವಂತಹ, ಅಥವಾ ತನ್ನ ಯಾವುದೋ ಒಂದು ಮಾತಿನ ಒಂದು ಲಯ ಇರದೇ ಹೋದಂತಹ ಸ್ವಭಾವದಲ್ಲಿ ಏನನ್ನೋ ಮಾಡಲಿಕ್ಕೆ ಹೋಗ್ತೇನೆ, ಈಗ ಬಂದಂಥ ಹಣದ 10 ಪಟ್ಟನ್ನು ನಾನು ಸ್ವಾಭಾವಿಕವಾಗಿ ಸಂಪಾದಿಸಲಿಕ್ಕೆ ಮುಂದಾಗ್ತೀನಿ ಅನ್ನುವಂಥ ಹುಂಬು ಧೈರ್ಯದಿಂದ, ಅಥವಾ ಹುಂಬು ಮಾತಿನ ಯಾವುದೋ ಒಂದು ಆಶ್ವಾಸನೆಯನ್ನು ಕೊಡುವುದರ ಮೂಲಕವಾಗಿ ಮುಂದರಿಯುವುದರ ಮೂಲಕ ಬಂದಿರುವ ಹಣವನ್ನೆಲ್ಲ ಕಳೆದುಕೊಳ್ಳುವಂತಹ ಒಂದು ಯೋಗ ಇವರಿಗೆ ಸೃಷ್ಟಿಯಾಗಿಬಿಡಬಹುದು. ಇವರ ಸಂದರ್ಭದಲ್ಲಿ ನಾವು ಆ ಒಂದು ಚಂದ್ರನ ಬಲ ಹೇಗಿದೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಯಾಕೆಂದರೆ ಚಂದ್ರ ಏನು ಮಾಡ್ತಾನೆ, ಇವರಿಗೆ ಧೈರ್ಯವನ್ನು ತುಂಬ್ತಾನೆ. ಆದರೆ ಆ ಧೈರ್ಯವನ್ನು ತುಂಬಿದಂಥ ಚಂದ್ರ ಏನು ಮಾಡ್ತಾನೆ, ಸಕಾರಾತ್ಮಕವಾದಂಥ ಚಿಂತನೆಗಳನ್ನು ಮಾತ್ರ ಕೊಡ್ತಾನೆ ಹೊರತು
ಅಪಾಯದ ಸಂದರ್ಭಗಳು ಬಂದಾಗ ಹೇಗೆ ವ್ಯವಹರಿಸಬೇಕು, ವ್ಯವಧಾನದಿಂದ ನಾವು ಹಣವನ್ನು ತೊಡಗಿಸಬೇಕು ಅನ್ನುವಂತಹ ವಿಚಾರಗಳಿಗೆ ಇವರು ಮನಸ್ಸು ಮಾಡಲಿಕ್ಕೆ ವೃಷಭ ರಾಶಿಯವರಿಗೆ ಅವಕಾಶವನ್ನು ಕೊಡೋದಿಲ್ಲ. ಆಗೇನಾಗುತ್ತೆ, ಬಂದಂಥ ಹಣ ಇವತ್ತು ಹೇಗೆ ನಾನು ಕೋಟಿಗಟ್ಟಲೆ ಹಣವನ್ನು ಗಳಿಸಿದ್ದೇನೆ ಅಂತ ತಿಳ್ಕೊಳ್ತೇನೋ ಅದೇ ಹಣವನ್ನು ಗಳಿಸ್ತೇನೆ ಅಂತ ಅದೇ ಧೈರ್ಯದಿಂದ ಮುಂದಾದರೆ ಯಾವುದೋ ಒಂದು ಸಂದರ್ಭದಲ್ಲಿ ನಮಗೆ ಒದಗಿರಬಹುದಾದಂತಹ ಆ ಕಾಲದ ಒಂದು ಗಟ್ಟಿತನದಿಂದ ಹಣದ ಒಂದು ಧನ ಸಂಪಾದನೆ ಅಥವಾ ಹಣದ ಹೊಳೆ ನಮ್ಮಲ್ಲಿ ಹರಿದಿದ್ದರೂ ಕೂಡ ಈ ಚಂದ್ರ ಇನ್ನಿಷ್ಟು ಧೈರ್ಯವನ್ನು ಕೊಡುವುದರ ಮೂಲಕ ಆ ಧೈರ್ಯ ನಮ್ಮನ್ನು ಉಳಿಸಲಿಕ್ಕೆ ಬೇಕಾದಂಥ ಧೈರ್ಯವಾಗಿರೋದಿಲ್ಲ, ಅದು ಮುಳುಗಿಸಲಿಕ್ಕೆ ಬೇಕಾದಂಥ ಧೈರ್ಯವನ್ನು ಆತ ಕೊಡ್ತಾನೆ. ಯಾಕೆಂದರೆ ಚಂದ್ರ ಇವರಿಗೆ ಬಹಳಷ್ಟು ಘಾತಕವಾದಂತಹ ಶಕ್ತಿಯನ್ನು ಇಟ್ಟುಕೊಂಡಂತಹ ಮಾರಕ ಗ್ರಹವಾಗಿದ್ದಾನೆ. ಹಾಗಾಗಿ ಚಂದ್ರನ ಸಂದರ್ಭ ವೃಷಭ ರಾಶಿಯವರಿಗೆ ಯಾವುದೋ ಒಂದು ರೀತಿಯಲ್ಲಿ ತನ್ನದೇ ಆದಂತಹ ಒಂದು ವಿಧ್ವಂಸಕ ಒಂದು ಶಕ್ತಿಯನ್ನು ಪಡೆದುಕೊಂಡಿದೆ ಅನ್ನುವಂಥದ್ದು ಮೂಲ ಜಾತಕದಲ್ಲಿ ಸ್ಥಾಯಿಯಾಗಿದ್ದರೆ ವೃಷಭ ರಾಶಿಯವರು ಸಂಪಾದಿಸಿದ ಹಣವನ್ನು ಕಳೆದುಕೊಳ್ಳದಂತಹ ಒಂದು ಜಾಣತನವನ್ನು ತೋರಿಸಬೇಕಾದಂಥದ್ದು ಅನಿವಾರ್ಯವಾಗಿರುತ್ತೆ. ಹಾಗಾಗಿ ಹೇಳುವಂಥದ್ದೇನು, ಚಂದ್ರನ ಬಲ ಹೇಗಿದೆ, ಬುಧನ ಬಲ ಹೇಗಿದೆ ಮತ್ತು ಶನೈಶ್ಚರನ ಬಲವೂ ಕೂಡ ಹೇಗಿದೆ ಅನ್ನುವಂಥದ್ದನ್ನು ಗಮನಿಸಬೇಕು. ಆದರೆ ಮುಖ್ಯವಾಗಿ ಈ ರಾಶಿಯವರು ಮಂಗಳನ ಜೊತೆ ಯಾವಾಗ ಈ ಶುಕ್ರನ ಮತ್ತು ಮಂಗಳರ ಜೊತೆ ಒಂದು ಜಾತಕದಲ್ಲಿ ಇರ್ತದೋ ಆಗ ಈ ರಾಶಿಯವರು ಬಹಳ ಎಚ್ಚರಿಕೆಯಲ್ಲಿರಬೇಕಾಗತ್ತೆ. ಯಾಕೆಂದರೆ ಈ ಮಂಗಳ ಮತ್ತು ಶುಕ್ರ ಒಟ್ಟಿಗಿರುವಂಥದ್ದು ಖಂಡಿತವಾಗಿ ಒಂದಲ್ಲ ಒಂದು ದಿನ ಇವರನ್ನು ಯಾವುದೋ ಪಾತಾಳಕ್ಕೆ ತಳ್ಳುವಂತಹ ಸ್ಥಿತಿಗತಿಗಳು ಎದುರಾಗಿಬಿಡಬಹುದು. ಹಾಗಾಗಿ ಈ ಎಲ್ಲ ನಿಟ್ಟಿನಲ್ಲಿ ಯೋಚಿಸಿಕೊಂಡು ವೃಷಭ ರಾಶಿಯವರು ಆರ್ಥಿಕವಾದಂಥ ವಿಚಾರಗಳಿಗೆ ಹೆಚ್ಚಿನ ಗಮನವನ್ನು ಕೊಡಬೇಕು. ಆ ಗಮನವನ್ನು ಕೊಡುವುದರ ಮೂಲಕ ಸಕಾರಾತ್ಮಕವಾದಂಥ ಸಿದ್ಧಿಯನ್ನು, ಜಯವನ್ನು ಸಂಪಾದಿಸ್ಕೊಳ್ಬೇಕು. ನಮಸ್ಕಾರ.